ಕಾರ್ತಿಕ್ ವಿರುದ್ಧ ತಿರುಗಿ ಬಿದ್ದ ಬೆಂಕಿ. ಫಿನಾಲೆಯ ವೇದಿಕೆ ಹತ್ತಲು ಬಿಗ್ ಬಾಸ್ ಮನೆಯೊಳಗೆ ಪೈಪೋಟಿ ಜೋರಾಗಿಯೇ ನಡೆದಿದೆ. ಇದಕ್ಕೆ ಅನುಗುಣವಾಗಿ ಸ್ವತಃ ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಟಾಸ್ಕ್ಗಳನ್ನು ನೀಡುತ್ತಾ ಇದ್ದಾರೆ. ನಿನ್ನೆ ನಮ್ರತಾ ಅವರಿಗೆ ತಮ್ಮ ಎದುರಾಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಕೊಟ್ಟಿದ್ರು. ನಮ್ರತಾ, ವರ್ತೂರ್ ಸಂತೋಷ್, ಪ್ರತಾಪ್ ಮತ್ತು ಸಂಗೀತ ಅವರನ್ನ ಎದುರಾಳಿಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ರು. ಆದರೆ ಎಲ್ಲರಿಗಿಂತ ಮೊದಲು ಅವರೇ ಸ್ಪರ್ಧೆಯಿಂದ ಔಟ್ ಆಗಿದ್ರು. ಈ ಟಾಸ್ಕ್ನಲ್ಲಿ ವರ್ತೂರ್ ಸಂತೋಷ್ ಜಯಶಾಲಿಯಾಗಿದ್ದಾರೆ. 2ನೇ ಸ್ಥಾನವನ್ನ ಪ್ರತಾಪ್ ಪಡೆದುಕೊಂಡಿದ್ದಾರೆ. ವೈಯಕ್ತಿಕ ಟಾಸ್ಕ್ನ ಮುಂದುವರೆದ ಭಾಗದ ಝಲಕ್ ಬಿಡುಗಡೆ ಮಾಡಿರುವ ಪ್ರೋಮೋದಲ್ಲಿ ಜಗಜ್ಜಾಹೀರಾಗಿದೆ. ಈ ಬಾರಿ ಬಿಗ್ ಬಾಸ್ ತನಿಷಾ ಅವರಿಗೆ ಟಾಸ್ಕ್ ಕೊಟ್ಟು ತಮ್ಮ ಎದುರಾಳಿಗಳನ್ನ ಆಯ್ದುಕೊಳ್ಳುವ ಅಧಿಕಾರವನ್ನು ಕೊಟ್ಟಿದ್ದಾರೆ. ಈ ವಾರದ ನಾಮಿನೇಷನ್ನಲ್ಲಿ ತನಿಷಾ ಅವರನ್ನ ನಾಮಿನೇಟ್ ಮಾಡಿದ ಕಾರ್ತಿಕ್ ಈಗ ತಮ್ಮನ್ನ ಆಟಕ್ಕೆ ಸೇರಿಸಿಕೊಳ್ಳುವಂತೆ ತನಿಷಾ ಬಳಿ ಕನ್ವಿನ್ಸ್ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ಜಗ್ಗಿಲ್ಲ. ಬೇರೆಯವರು ಸಜೆಷನ್ ಕೊಟ್ರೆ ಕೇಳಿಸ್ಕೊಳ್ತೀಯಾ, ನಾನ್ ಮಾತನಾಡೋದಕ್ಕೆ ಬಂದ್ರೆ ಉಲ್ಟಾ ಮಾತನಾಡ್ತಿದೀಯಾ ಅಂತ ಹೇಳಿ ಕಾರ್ತಿಕ್ ಕೇಳಿದ್ದಾರೆ. ಅದಕ್ಕೆ ತನಿಷಾ, ನನಗೂ ಬ್ರೇನ್ ಇದೆ, ನೀನು ಹೇಳ್ಕೊಟ್ಟೆ ತಿಳ್ಕೊಬೇಕಾಗಿಲ್ಲ ಅಂತ ಹೇಳಿ ಖಡಕ್ ಆಗಿಯೇ ಉತ್ತರಿಸಿದ್ದಾರೆ. ಫಿನಾಲೆ ವೇದಿಕೆ ಹತ್ತಿಸುವಂತಹ ಆಸೆಯನ್ನು ತೋರಿಸಿರುವ ಬಿಗ್ ಬಾಸ್ ಕಂಟೆಸ್ಟೆಂಟ್ ಜೊತೆಗೆ ಸಖತ್ತಾಗಿಯೇ ಆಟವಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ಟಾಸ್ಕ್ ಮಜವಾಗಿದ್ರೂ ಕೂಡ ಒಳಗೊಳಗೆ ದ್ವೇಷ ಹುಟ್ಟಿ ಮತ್ತೆ ಮನೆಯಲ್ಲಿ ಯುದ್ಧ ಶುರುವಾಗಲಿ ಅನ್ನೋದು ಬಿಗ್ ಬಾಸ್ ಪ್ಲಾನ್. ಅದರಲ್ಲಿ ಖಂಡಿತ ಬಿಗ್ ಬಾಸ್ ಗೆಲ್ತಾರೆ. ಆದರೆ ಕಂಟೆಸ್ಟೆಂಟ್ ಮತ್ತೊಂದು ಸುತ್ತಿನ ಯುದ್ಧಕ್ಕೆ ಸಿದ್ಧವಾಗಬೇಕಷ್ಟೇ. ಈ ಸೀಸನ್ನ ಆರಂಭದಿಂದಲೂ ಕೂಡ ಸ್ನೇಹಿತರಾಗಿದ್ದ, ಒಬ್ಬರಿಗೊಬ್ಬರು ಬೆಂಬಲಕ್ಕೆ ನಿಂತಿದ್ದ ತನಿಷಾ ಮತ್ತು ಕಾರ್ತಿಕ್ ನಡುವೆ ಈಗ ಬಿರುಕು ಮೂಡಿದಂತಿದೆ. ಫಿನಾಲೆಗೆ ನೇರ ಪ್ರವೇಶ ಪಡೆಯುವ ಸ್ಪರ್ಧಿ ಯಾರೆಂಬುದು ಮಾತ್ರ ಇನ್ನೂ ಕುತೂಹಲಕಾರಿ ಪ್ರಶ್ನೆಯಾಗಿಯೇ ಉಳಿದಿದೆ. ಬಿಗ್ ಬಾಸ್ ಜರ್ನಿ ಉಳಿದಿರೋದೇ ಕೆಲವೇ ವಾರಗಳು. ಬಿಗ್ ಬಾಸ್ ಮನೆಯಲ್ಲಿರೋದು 8 ಸ್ಪರ್ಧಿಗಳು. 8 ಜನರು ಫಿನಾಲೆ ವೇದಿಕೆ ಹತ್ತಲಿಕ್ಕೆ ಕಸರತ್ತನ್ನ ನಡೆಸಿದ್ದಾರೆ. ಸ್ನೇಹಿತರಾಗಿದ್ದವರು ವೈರಿಗಳಂತೆ ನೋಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆ ಯಾವುದಕ್ಕೆಲ್ಲ ಸಾಕ್ಷಿ ಆಗುತ್ತೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.